ನಾನು ಕೂಡ ಕಾಸರವಳ್ಳಿಯವರು ಹೇಳಿದ ಥರ ಒಂದು ಸಣ್ಣ ಊರಿನಿಂದ ಪುತ್ತೂರು ಅಂಥೇಳಿ ಅಲ್ಲಿ ಬಾಲವನ ಅಂತ ಶಿವರಾಮ್ ಕಾರಂತರ ಮನೆ ಇದೆ. ಅಲ್ಲಿ ಉಲ್ಲಾಸ್ಕಾರ್ ಅಂತೂ ನನ್ನ ಸಹಪಾಠಿಯವರು. ಹಾಗೆ ನಾನು ದಿನ ಹೋಗಿ ಅಲ್ಲಿ ಆಟ ಆಡಲಿಕ್ಕೆ ಹೋಗ್ತಿದ್ದೆ. ಅದು ನಮಗೆ ಅದ್ಭುತ ಆಗ್ತಿತ್ತು, ಅನಿಸ್ತಿತ್ತು ಕಾರಂತರು ಈ ಕಾಡಿನಲ್ಲಿ ಹೇಗೆ ಬದುಕ್ತಿದ್ರು ಅಂಥೇಳಿ. ಆ ಕಾಲದಲ್ಲಿ ಅವರ ಹಿತ್ತಲಿಗೆ ಎಲ್ಲ ಇವುಗಳು ಅವರು ನಾಯಿ ಸಾಕ್ತಾಯಿದ್ರು. ಆಗ ಇವುಗಳು ಬಂದು ಚಿರತೆಗಳು ಬಂದು ನಾಯಿ ಹಿಡ್ಕೊಂಡು ಹೋಗ್ತಾಯಿತ್ತು. ಆಮೇಲೆ ಕಾರಂತರ ಹೇಳಿದರು, ಒಂದು ದಿವಸ ನಾನು ಬ್ಲ್ಯಾಕ್ ಪ್ಯಾಂಥರ್ ನೋಡಿದ್ದೆ, ಬಂದಿತ್ತು ಅಷ್ಟೇ ನಮ್ಮ ಮನೆಯಿಂದ ಅಲ್ಲಿಗೆ 1 ಕಿಲೋಮೀಟರ್ ಕೂಡ ಇಲ್ಲ ಅವ್ರ ಮನೆಗೆ. ನಮ್ಮ ಮನೆ ಪೂರ್ತಿ ಇದಿದ್ದದ್ದು. ಅಂಥ ಪರಿಸರದಿಂದ ನನ್ನ ಭಾವಕೋಶಗಳೆಲ್ಲ ಬೆಳೆದದ್ದು ಆ ಕಾಲದಲ್ಲಿ ಮತ್ತು ಆ ಪರಿಸರದಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಭಾಷಣಕೋರ ಅಲ್ಲ, ಹಾಗಾಗಿ ಕ್ಷಮಿಸಬೇಕು. ನಾನು ಭಾಳ ಸಣ್ಣ ಭಾಷಣ ಮಾಡ್ತೇನೆ ಅಷ್ಟೇ. ನನಗೂ ಸುರೇಶ್ ಹೆಬ್ಳಿಕರ್ಗೂ ಇಲ್ಲವೇ ಈ ಗಿರೀಶ್ ಕಾಸರವಳ್ಳಿ, ವಾಸು ಇವರೆಲ್ಲ ಒಂದು ಕಾಲದ ಪ್ರತಿನಿಧಿಗಳು, ಅವರ ಮನಸ್ಸುಗಳೆಲ್ಲ. ನಾನು ಕಾಸರವಳ್ಳಿಯವರ ಘಟಶ್ರಾದ್ದ ಸಿನಿಮಾಕ್ಕೆ ನಾನು ಸ್ವಲ್ಪ ಆರ್ಟ್ ವರ್ಕ್ ಎಲ್ಲ ಮಾಡಿದ್ದೆ. ನೀವು ಘಟಶ್ರಾದ್ದ ಎಲ್ಲ ನೋಡಿರ್ಬೋದು. ಘಟಶ್ರಾದ್ದ ನೋಡಿದರೆ ಅವರ ಮನೆಯ ಶ್ರೀಮಂತಿಕೆ ಹೇಗಿತ್ತು ಅಂತೇಳಿ ಗೊತ್ತಾಗುತ್ತೆ. ಅದರ ಕೆಲವು ಶಾರ್ಟ್ಸ್ ಎಲ್ಲ ನೋಡಿದರೆ ಅವರ ಮನೆ ಹಳೆ ಮನೆ ಅಲ್ವ ಅದು, ಹಳೆ ಮನೆ ತುಂಗಾ ನದಿಯ ಬದಿಯಲ್ಲಿದ್ದದ್ದು ಆ ಶಾರ್ಟ್ಸು. ಅದು ಏನಂದರೆ ಅಲ್ಲಿಯ ಮರದ ಬಳಕೆ. ಆಗ ದಂಡಿಯಾಗಿ ಮರ ಸಿಗ್ತಿತ್ತು ಕಾಡಿನಿಂದ. ಹಾಗಾಗಿ ಕಾಡಿನಿಂದ ಅಂಥ ಪ್ರಕ್ರಿಯೆ ನಡೀತಿತ್ತು. ಮನೆಗಳಿಗೆ ಮರದಿಂದಲೇ ಮರವನ್ನೇ ಬಳಸ್ತಿದ್ರು. ಅದರಲ್ಲಿ ಕೆತ್ತನೆಗಳು ಕೂಡ ಬರ್ತಾಯಿತ್ತು. ಅದು ನಮ್ಮ ಒಂದು ಸಂಸ್ಕೃತಿಯ ಒಂದು ಅಂಶ. ಅದಕ್ಕಿಂತಲೂ ಇನ್ನೊಂದು ವಿಚಾರ ನನಗೆ ಹೊಳೆಯುತ್ತೇನೆಂದರೆ, ನಾನು TP ಅಂಥೇಳಿ ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದರು. ಅವರು ಹಂಪಿ ಮೇಲೆ ಒಂದು ಪುಸ್ತಕ ಮಾಡಬೇಕು ಅಂತಿದ್ದರು. ಹಾಗೆ ನಾವು ಅಲ್ಲಿ ಸುಮಾರು ಅನೇಕ ಟ್ರಿಪ್ಗಳನ್ನು ಮಾಡಿದ್ದೇವೆ ಅಲ್ಲಿಗೆ. ಅಲ್ಲಿ ಹೋದರೆ ಅದನ್ನು ಮರುಸೃಷ್ಟಿ ಮಾಡೋದು, ಆ ಸಿಟಿಯನ್ನು ಹೇಗೆ ಮರುಸೃಷ್ಟಿ ಮಾಡಬೇಕು ಅಂಥೇಳಿ ಒಂದು ಪ್ರಾಜೆಕ್ಟ್. ಅದು ಈಗಿರುವ ಒಂದು ಲ್ಯಾಂಡ್ಸ್ಕೇಪ್ ಏನಿದೆ, ಅರಮನೆ, ಅದು ಅದರ ಪಳಿಯುಳಿಕೆಗಳು ಎಲ್ಲ ಒಂದು ಆ್ಯಂಗಲಿಂದ ಫೋಟೋಗ್ರಾಫ್ ಮಾಡಿ, ಇನ್ನೊಂದು ಆ್ಯಂಗಲಿಂದ ಇನ್ನೊಬ್ಬರು ಕಲಾವಿದರು ಅದರ ಮೇಲೆ ಬಿದ್ದು ಹೋದ ಇವುಗಳು ಅನ್ನು ಪುನಃ ನಿರ್ಮಾಣ ಮಾಡಿ ಅದು ಒರಿಜಿನಲ್ ಹೇಗಿತ್ತು ಅಂಥೇಳಿ ಅದನ್ನು ನಿರ್ಮಾಣ ಮಾಡಬೇಕು ಅಂತಿತ್ತು. ಹಾಗೆ ನಂದು ಅದರಲ್ಲಿ ಏನೇನು ಕಲಾಪಗಳು ನಡೀತಿತ್ತು ಆ ಅರಮನೆಗಳು, ಆ ಸಿಟಿಯಲ್ಲಿ ಅಂಥೇಳಿ. ಆದರೆ ನಮಗೆ ಯಾವುದು ಒಂದು ಮಾದರಿಗಳು ಸಿಗ್ತಿರಲಿಲ್ಲ, ಇದು ಹೀಗಿತ್ತು ಈ ಸಿಟಿ ಅಂಥೇಳಿ. ಮತ್ತು ಯಾರೋ ಅಂದರೆ ಅದನ್ನು ಸುಟ್ಟಿದ್ರು. 6 ತಿಂಗಳು ಇವರು ಬಂದು ಇವರು ಬಂದು ಸುಟ್ಟಿದ್ರು ಅಂತ. ಈಗ ಅಲ್ಲಿ ಎಲ್ಲಿ ಎಕ್ಸ್ಕವೇಟ್ ಮಾಡಿದರೂ ಕೂಡ ಬರೀ ಬೂದಿ ಸಿಗತ್ತೆ ಅಂಥೇಳಿ. ಆಗ ಯಾರೋ ಅಂದರು, ಅಲ್ಲಿ ಉಡುಪಿ ಹತ್ರ ಮಣಿಪಾಲದಲ್ಲಿ ಒಂದು ಹಸ್ತಶಿಲ್ಪ ಅಂಥೇಳಿ ಒಂದು ಮಾಡಿದ್ದಾರೆ ವಿಜಯನಾಥ್ ಶೆಣೈಯವರು. ಅಲ್ಲಿ ಕೃಷ್ಣದೇವರಾಯನ ಒಬ್ಬ ಲೆಫ್ಟಿನೆಂಟ್ ಇದ್ದು ಒಂದು ಅರಮನೆಯನ್ನು ತಂದಿಟ್ಟಿದ್ದಾರೆ ಅಂಥೇಳಿ. ನಾವು ಕುತೂಹಲದಿಂದ ಅಲ್ಲಿ ಹೋದರೆ ಅನಿಸಿತು, ಒಂದು ಕಾಡಿನ ಇದು ಅಷ್ಟೇ ಅಲ್ಲ, ಮನುಷ್ಯನನ್ನು ಹೇಗೆ ಅದು ಪ್ರಭಾವಿಸಿ ಒಂದು ಸೌಂದರ್ಯದ ವಸ್ತುವನ್ನು ಸೃಷ್ಟಿಸ ಕೂಡ ಸಾಧ್ಯ ಆಗುತ್ತೆ ಅಂತ. ಎಂಥ ಅದ್ಭುತ ಮರದ ಇವುಗಳೆಲ್ಲದೆ. ಆದರೆ ಇದಕ್ಕೂ ಕೂಡ ಪರಿಸರನೇ ಕಾರಣ. ಪರಿಸರದಿಂದಲೇ ಇವುಗಳನ್ನು ಸಂಪನ್ಮೂಲಗಳನ್ನು ಬಳಸಿಕೊಂಡು ಆ ಒಂದು ಎಸ್ಥೆಟಿಕ್ ಅಪ್ರೋಚ್ ಹುಟ್ಟಿತು ಅಂಥೇಳಿ. ನಾನು ಕೂಡ ಕಾಸರವಳ್ಳಿಯವರು ಹೇಳಿದ ಥರ ಒಂದು ಸಣ್ಣ ಊರಿನಿಂದ ಪುತ್ತೂರು ಅಂಥೇಳಿ ಅಲ್ಲಿ ಬಾಲವನ ಅಂತ ಶಿವರಾಮ್ ಕಾರಂತರ ಮನೆ ಇದೆ. ಅಲ್ಲಿ ಉಲ್ಲಾಸ್ಕಾರ್ ಅಂತೂ ನನ್ನ
ಸಹಪಾಠಿಯವರು. ಹಾಗೆ ನಾನು ದಿನ ಹೋಗಿ ಅಲ್ಲಿ ಆಟ ಆಡಲಿಕ್ಕೆ ಹೋಗ್ತಿದ್ದೆ. ಅದು ನಮಗೆ ಅದ್ಭುತ ಆಗ್ತಿತ್ತು, ಅನಿಸ್ತಿತ್ತು ಕಾರಂತರು ಈ ಕಾಡಿನಲ್ಲಿ ಹೇಗೆ ಬದುಕ್ತಿದ್ರು ಅಂಥೇಳಿ. ಆ ಕಾಲದಲ್ಲಿ ಅವರ ಹಿತ್ತಲಿಗೆ ಎಲ್ಲ ಇವುಗಳು ಅವರು ನಾಯಿ ಸಾಕ್ತಾಯಿದ್ರು. ಆಗ ಇವುಗಳು ಬಂದು ಚಿರತೆಗಳು ಬಂದು ನಾಯಿ ಹಿಡ್ಕೊಂಡು ಹೋಗ್ತಾಯಿತ್ತು. ಆಮೇಲೆ ಕಾರಂತರು ಹೇಳಿದರು, ಒಂದು ದಿವಸ ನಾನು ಬ್ಲ್ಯಾಕ್ ಪ್ಯಾಂಥರ್ ನೋಡಿದ್ದೆ, ಬಂದಿತ್ತು ನಮ್ಮ ಅಷ್ಟೇ, ನಮ್ಮ ಮನೆಯಿಂದ ಅಲ್ಲಿಗೆ ಒಂದು ಕಿಲೋಮೀಟರ್ ಕೂಡ ಇಲ್ಲ ಅವ್ರ ಮನೆಗೆ. ನಮ್ಮ ಮನೆ ಪೂರ್ತಿ ಇದಿದ್ದದ್ದು. ಅಂಥ ಪರಿಸರದಿಂದ ನನ್ನ ಭಾವಕೋಶಗಳೆಲ್ಲ ಬೆಳೆದದ್ದು ಆ ಕಾಲದಲ್ಲಿ ಮತ್ತು ಆ ಪರಿಸರದಲ್ಲಿ. ಆ ರೀತಿಯಿಂದ ನನಗೆ ಒಂದು ರೀತಿಯ ಧನ್ಯತಾ ಭಾವ ಇದೆ. ಆದರೆ ಈಗ ಅದೆಲ್ಲ ಬದಲಾವಣೆ ಆಗಿದೆ. ಬಾಲವನ ಆಗಿ ಉಳಿದಿಲ್ಲ. ನಮ್ಮ ಪಾಲಿಟಿಷಿಯನ್ಸು ಅಲ್ಲಿ ಒಂದು ಸ್ಕೇಟಿಂಗ್ ಗ್ರೌಂಡ್ ಮಾಡಬೇಕು ಅಂತೇಳಿ ಹೊರಟಿದ್ರು. ಕಾರಂತರಿಗೂ ಸ್ಕೇಟಿಂಗ್ ಏನು ಸಂಬಂಧ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅವರಿಗೆ ಒಂದು ಇಂಟ್ರೆಸ್ಟ್, ಅಲ್ಲೊಂದು ಸ್ಕೇಟಿಂಗ್ ಗ್ರೌಂಡ್ ಮಾಡಬೇಕು ಅಂತೇಳಿ ಅದೆಲ್ಲ ಎಂಥದ್ದೆಲ್ಲ ಮಾಡಿ ಅದೊಂದು ಸಿಮೆಂಟ್ ಕಾಡಾಗಿ ಮಾಡಬೇಕು ಅಂತ ಹೊರಟಿದ್ರು. ಪುಣ್ಯದಲ್ಲಿ ಏನೋ ಅದಕ್ಕೆ ಸ್ವಲ್ಪ ತಡೆ ಬಂದಿದೆ, ಅದು ಹಾಗೆ ಮುಂದುವರಿಯುತ್ತೋ ಏನೋ. ಹಾಗೆ ಪರಿಸರವನ್ನು ನಾವು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ಮತ್ತು ಅದರಿಂದ ನಮ್ಮ ಭಾವಕೋಶಗಳು ಹೇಗೆ ಘಾಸಿವು ಆಗತ್ತೆ ಅಂಥದ್ದೆಲ್ಲ. ಮತ್ತು ಇದೊಂದು ಅದ್ಭುತವಾದ ಶೋ ಇದು. ಯಾಕಂದರೆ ಒಂದೇ ಒಂದು ವಿಚಾರವನ್ನು ಎಷ್ಟು ಆ್ಯಂಗಲ್ಸಿಂದ ನೋಡ್ಬೋದು ನಾವು, ಎಷ್ಟೆಷ್ಟು ಭಿನ್ನ ಮನೋಭೂಮಿಕೆಯಿಂದ ನಾವು ಅದನ್ನು ವ್ಯೂ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಅದ್ಭುತವಾದ ಒಂದು ಇದು. ಅದಕ್ಕೆ ಭಾಗ್ಯ ಅಜಯ್ ಕುಮಾರ್ ಅವರಿಗೂ, ಸುರೇಶ್ ಹೆಬ್ಳಿಕರ್ ಅವರಿಗೂ, ಗೀತಪ್ರಿಯ ಅವರಿಗೂ ಎಲ್ರಿಗೂ ಅಭಿನಂದನೆ. ನನ್ನ ಮೂಲಕ ಒಂದು ಅಭಿನಂದನೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ.